ಎಲ್ಲರಿಗೂ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧವಾದ ನಾಮದಲ್ಲಿ ಕಳೆದ 6 ತಿಂಗಳು ನಮ್ಮನ್ನು ಕಾದು ಕಾಪಾಡಿ ನಾವೆಲ್ಲರೂ ದೇವಾದಿದೇವನಿಗೆ ಸ್ತುತಿ ಸ್ತೋತ್ರ ಸಲ್ಲಿಸುತ್ತಾ ಕರ್ತನು ಇದುವರೆಗೂ ನಮ್ಮನ್ನು ಕಾದು ನಡೆಸಿದ್ದಕ್ಕಾಗಿ ಆತನು ಮಾಡಿದ ಉಪಕಾರಗಳನ್ನು ನಾವು ಸ್ಮರಿಸುತ್ತಾ ಆತನು ಇನ್ನಷ್ಟು ಕಾಲಗಳಲ್ಲಿ ಇನ್ನಷ್ಟು ಕಾರ್ಯಗಳನ್ನು ನಮಗೆ ಮಾಡುತ್ತಾರೆಂದು ವಿಶ್ವಾಸದಿಂದ ದೇವರು ಏನು ನಮ್ಮೊಟ್ಟಿಗೆ ಮಾತನಾಡುತ್ತಾರೋ ಏನು ನಮ್ಮೊಟ್ಟಿಗೆ ಹೇಳುತ್ತಾರೋ ಎಂದು ಕಾದು ಕುಳಿತಿರುವಂಥ ನಮ್ಮೊಟ್ಟಿಗೆ ದೇವರಾತ್ಮನು ಇವತ್ತು ಹೇಳುವಂಥ ನನ್ನ ಹೃದಯದಲ್ಲಿ ಇಟ್ಟಿರುವಂಥ ಒಂದು ವಾಕ್ಯವನ್ನು ನಾನು ನಿಮಗೆ ತಿಳಿಸಲಿಕ್ಕೆ ಇಷ್ಟಪಡುತ್ತೇನೆ. ಆ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ. ರೋಮಾಪುರದವರಿಗೆ 8:28. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತದೆ. ಆಮೇನ್. ನಮಗೆ ಗೊತ್ತದೆ ಅಂತ ಹೇಳುತ್ತದೆ. ನನಗೆ ಗೊತ್ತಿದೆ, ಆಗುತ್ತೆ, ನಡೆಯುತ್ತೆ, ಇದು ಸತ್ಯ, ಇದು ಖಂಡಿತ. ಈ ಮಾತುಗಳು ಭರವಸೆಯನ್ನು, ನಿರೀಕ್ಷೆಯನ್ನು ಮತ್ತು ನಂಬಿಕೆಯನ್ನು ಹುಟ್ಟಿಸುವಂಥ ಮಾತುಗಳಾಗಿದೆ. ಯಾರೇ ಆಗಲಿ ಪ್ರಾರ್ಥಿಸುವುದಕ್ಕಿಂತ ಮುಂಚೆ ನನಗೆ ಗೊತ್ತು, ನನ್ನ ದೇವರು ಉತ್ತರಿಸುತ್ತಾರೆ, ನನಗೆ ಗೊತ್ತು, ನನ್ನ ದೇವರು ನನಗೆ ಕೊಡುತ್ತಾರೆ, ನನಗೆ ಗೊತ್ತು, ದೇವರು ನನ್ನ ಸಂಗಡ ಇರುತ್ತಾರೆ ಎಂಬ ಮಾತನ್ನು ನಾವು ನಂಬಿದರೆ ಖಂಡಿತವಾಗಿ ಅದು ನಂಬಿಕೆಗೆ ಸಾದೃಶ್ಯವಾಗಿದೆ. ಯೇಸು ಕ್ರಿಸ್ತರು 5,000 ಜನಕ್ಕೆ ಆಹಾರವನ್ನು ಕೊಡುವಾಗಲೂ ಕೂಡ ಆತನು ಆಹಾರವನ್ನು ಕೈಯಲ್ಲಿ ಎತ್ತಿ ಹಿಡಿದು ಹೇಳಿದ ಮಾತು, ತಂದೆಯೇ, ನನ್ನ ಪ್ರಾರ್ಥನೆಯನ್ನು ನೀನು ಕೇಳಿದ್ದಕ್ಕಾಗಿ ನಿನಗೆ ಧನ್ಯವಾದ ಎಂದು ಹೇಳಿದರು. ಅದರರ್ಥ ಇನ್ನೂ ಕಾರ್ಯವು ನಡೆಯುವುದಕ್ಕಿಂತ ಮುಂಚೆನೇ ನನ್ನ ಪ್ರಾರ್ಥನೆಯನ್ನು ನೀನು ಕೇಳಿದ್ದಕ್ಕಾಗಿ ಧನ್ಯವಾದ ಎಂದು ಹೇಳಿದರು. ನನ್ನ ಪ್ರೀತಿಯ ದೇವ ಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ಖಂಡಿತವಾಗಿ ವಿಶ್ವಾಸ ಅನ್ನುವುದನ್ನು ನಂಬಿಕೆಯನ್ನು ಹೊಂದುವುದು, ಅದರರ್ಥ ಸಂದೇಹ ಪಡದೆ, ಯಾವುದೇ ರೀತಿ ಅನುಮಾನ ಪಡದೆ, ಗುಣಗುಟ್ಟದೆ ದೇವರು ಮಾಡಿದ್ದಾರೆ, ದೇವರು ಕೊಟ್ಟಿದ್ದಾರೆ, ದೇವರು ನಡೆಸುತ್ತಾರೆ, ಇದು ವಿಶ್ವಾಸ. ಈ ಮುಂಜಾನೆಯಲ್ಲಿ ಇಲ್ಲವೇ ಬೆಳಗಿನ ಜಾವದಲ್ಲಿ ನಾವು ಬಂದು ದೇವರ ವಾಕ್ಯವನ್ನು ಕೇಳುವಾಗಲೂ ಕೂಡ ನಾವು ಏನು ಹೇಳುತ್ತೇವೆ? ನನಗೆ ಗೊತ್ತದೆ. ಏನು ಗೊತ್ತಿದೆ? ಆ ವಾಕ್ಯ ಹೇಳುತ್ತಾ ಇದೆ, ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನನಗೆ ಗೊತ್ತದೆ. ಎಲ್ಲ ಕಾರ್ಯಗಳು ನೋಡಿ, ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಕಾರ್ಯಗಳನ್ನು ಮಾಡುತ್ತೇವೆ. ಬೆಳಿಗ್ಗೆ ಎದ್ದು ನಾವು ಈ ಥರ ಕಾರ್ಯಗಳು ಮಾಡಬೇಕು, ಇಲ್ಲೆಲ್ಲ ಹೋಗಬೇಕು, ಈ ಥರ ಕೆಲಸಗಳನ್ನು ಮಾಡಿ ಸಾಧನೆ ಮಾಡಬೇಕು. ವಿದ್ಯಾರ್ಥಿಗಳ ಜೀವನದಲ್ಲಿ ಎಕ್ಸಾಮ್ಸು, ಇಂಟರ್ವ್ಯೂಸು ಇರ್ತದೆ. ಗೃಹಸ್ಥರ ಜೀವಿತದಲ್ಲಿ ಏನಾದರೂ ಕೆಲಸ ಮಾಡಿ ಆದಾಯ ಮಾಡಿ ವ್ಯಾಪಾರ ಮಾಡಬೇಕು, ಅದರಲ್ಲಿ ಸಕ್ಸಸ್ ಆಗಬೇಕು, ಕೆಲಸ ಮಾಡಿ ಸಕ್ಸಸ್ ಆಗಬೇಕು, ಜಾಬಲ್ಲಿ ಒಳ್ಳೆಯ ಹೆಸರು ಪಡ್ಕೊಳ್ಬೇಕು, ಉನ್ನತಿಯನ್ನು ಪಡ್ಕೊಳ್ಬೇಕು, ಪ್ರಯಾಣಗಳಲ್ಲಿ ಸುರಕ್ಷತೆ ಇರಬೇಕು. ಎಲ್ಲ ವಿಷಯಗಳಲ್ಲಿ ಅನೇಕ ಕಾರ್ಯಗಳನ್ನು ನಾವು ಪ್ಲ್ಯಾನ್ ಮಾಡ್ತೇವೆ. ಈ ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ. ಕೆಲವು ಸಂದರ್ಭಗಳಲ್ಲಿ ಕಾರ್ಯಗಳು ಅನುಕೂಲವಾಗುವಂತೆ ಇರುವುದಿಲ್ಲ, ಕಾರ್ಯಗಳು ನಮಗೆ ವಿರುದ್ಧವಾಗಿ ನಡೆಯುವಂತೆ ಇರುತ್ತವೆ. ಆದರೆ ಅಂಥ ಸಂದರ್ಭದಲ್ಲಿಯೂ ಕೂಡ ನಾವು ಪಾಸಿಟಿವ್ ಆಗೇ ಇರಬೇಕು. ಓಕೆ, ಕೆಲವು ಸಾರಿ ನಡೆದಿಲ್ಲ, ಈಗ ಸಿಕ್ಕಿಲ್ಲ, ಆದರೆ ಅದು ಪೂರ್ತಿಯಾಗಿ ಇಲ್ಲ ಅಂತ ಅಲ್ಲ ದೇವರು ಹೇಳುವುದು. ಇಲ್ಲ, ಅದು ನಡೆಯೋದೇ ಇಲ್ಲ ಅಂತಲ್ಲ, ತಡವಾಗುತ್ತಿರಬಹುದು. ಪ್ರಾರ್ಥನೆಗಳಿಗೆ 3 ವಿಧವಾದಂಥ ಉತ್ತರಗಳು ಅಂತ ನಮಗೆ ಗೊತ್ತಿದೆ. ಎಸ್, ನೋ, ವೆಯ್ಟ್ ಅಂತ ಹೇಳುತ್ತದೆ. ಕೊಡ್ತೀನಿ, ಇಲ್ಲ, ಇಲ್ಲವೇ ಕಾಯಿ ಅಂತ. ಕೆಲವರು ಏನಂತ ಕೊಡ್ತಾರೆ ಅಂದರೆ, ಕಾಯಿ ಅಂತ ಹೇಳಿದರೆ ವೆಯ್ಟ್ ಮಾಡು ಅಂದರೆ ಅಲ್ಲಿಗೆ ದೇವರು ಇಲ್ಲ ಅಂತ ಇದ್ದಾರೆ ಅಂತ ಅಂದ್ಕೊಂಡ್ಬಿಡ್ತಾರೆ. ಅದಲ್ಲ. ನಾವು ಯಾವಾಗಲೂ ಪಾಸಿಟಿವ್ ಆಗಿರಬೇಕು, ಯಾವಾಗಲೂ ಸಕಾರಾತ್ಮಕವಾಗಿದ್ದುಕೊಂಡು ನನ್ನ ದೇವರು ನನ್ನ ಕಾರ್ಯಗಳನ್ನು ಅನುಕೂಲ ಮಾಡಿಕೊಡುತ್ತಾರೆ. ಅನೇಕ ಸಾರಿ ಅನಾನುಕೂಲಗಳೇ ಜಾಸ್ತಿ ನಡೆಯುತ್ತೆ. ಆದರೆ ಈ ಒಂದು ಮೊದಲ ಗಳಿಗೆಯಲ್ಲಿ ನಾವು ಬಂದು ಅನಾನುಕೂಲ ಆಗುತ್ತೆ ಅನ್ನುವಂಥದ್ದು ಬೇಡ, ಎಲ್ಲ ಕಾರ್ಯಗಳು ಅನುಕೂಲವಾಗುತ್ತವೆ. ಈಗ ಅನುಕೂಲವಾಗಬೇಕಾದರೆ ಕೆಲವು 2 ಕಾರ್ಯಗಳು ಈ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಒಂದು ಹೇಳುತ್ತಾ ಇದೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು.
ನಮಗೆ ಗೊತ್ತಿದೆ ದೇವರು ನಮ್ಮನ್ನು ಕರೆದಿದ್ದಾರೆ. ಹೇಗೆ ಕರೆದಿದ್ದಾರೆ? ಅನಾದಿ ಸಂಕಲ್ಪದ ಮೇರೆಗೆ ಇನ್ನೂ ನಾವು ಮಾಡಲ್ಪಡುವುದಕ್ಕಿಂತ ಮುಂಚೆ, ತಾಯಿಯ ಗರ್ಭದಲ್ಲಿ ಇನ್ನೂ ಪಿಂಡವಾಗಿರುವುದಕ್ಕಿಂತ ಮುಂಚೆ, ಭೂಮಿ ಅಗಾಧಗಳು ಹಾಕಲ್ಪಡುವುದಕ್ಕಿಂತ ಮುಂಚೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಅದು ಸತ್ಯವಾದಂಥ ಮಾತು. ಯಾಕೆಂದರೆ ದೇವರು ಮೊದಲೇ ಇದ್ದವರು, ಈಗಲೂ ಇರುವವರು, ನಂತರವೂ ಇರುವವರು. ಆತನು ಯಾವಾಗಲೂ ಇರುವಾತನಾಗಿರುವುದರಿಂದ ಆತನು ನಮ್ಮನ್ನು ಕರೆದಿದ್ದಾನೆ. ಆತನು ಕರೆದಿರೋದೇನು ನಿಜ, ಆದರೆ ನಮಗೆ ಆತನು ಕರೆದಿದ್ದಾನೆ ಎಂಬ ದೃಢತೆ ಇದೆಯಾ? ನಮ್ಮನ್ನು ಯಾರೋ ಮನೆಯವರು ಬಲವಂತ ಮಾಡಿದರು, ಇಲ್ಲ ಯಾರೋ ಪಾಸ್ಟ್ರು, ಯಾರೋ ವ್ಯಕ್ತಿಗಳು ಬಲವಂತ ಮಾಡಿದರು ಅನ್ನೋ ರೀತಿಯಲ್ಲಿ ನಾವು ದೇವರಲ್ಲಿದ್ದೀವ? ಇದು ದೇವರೇ ನನ್ನನ್ನು ನೇರವಾಗಿ ಕರೆದಿದ್ದಾರೆ. ಉದಾಹರಣೆಗೆ ಅಬ್ರಹಾಮನನ್ನು ದೇವರು ವಿಗ್ರಹಾರಾಧನೆಯ ಸ್ಥಳದಿಂದ, ತನ್ನ ಸ್ವದೇಶದಿಂದ, ಸ್ವಂತ ಜನದಿಂದ ಕರೆದರು. ನೀನು ಅದರಲ್ಲಿ ಇರಬೇಡ, ನೀನು ಬಂದುಬಿಡು ಪ್ರತ್ಯೇಕವಾಗಿ ಎಂದು ಕರೆದರು. ದೇವರೇ ನನ್ನನ್ನು ಕರೆಯುತ್ತಿದ್ದಾರೆ ಎಂದು ನಂಬಿದಂಥ ಅಬ್ರಹಾಮನು ತನ್ನ ಆ ವಿಗ್ರಹಾರಾಧನೆಯ ಜೀವಿತವನ್ನು, ತನ್ನ ಒಂದು ಕುಟುಂಬದನ್ನು ಎಲ್ಲವನ್ನು ಬಿಟ್ಟು ಬಂದನು. ಅಂದರೆ ಸಂಬಂಧವನ್ನು ಕಡಿತ ಮಾಡಿಕೊಳ್ಳೋಣ ಅಂತ ಹೇಳೋದಲ್ಲ, ಅದು ಹೇಳ್ತಾ ಇರೋದು. ಯಾಕೆಂದರೆ ನಿಮಗೆ ನಂತರ ಗೊತ್ತಾಗುತ್ತದೆ, ಎಲಿಯಾಜರನನ್ನು ಕಳಿಸಿ ನೀನು ನನ್ನ ಸ್ವಂತ ಊರಿಗೆ ಹೋಗು, ನನ್ನ ಸ್ವಸ್ಥಳಕ್ಕೆ ಹೋಗಿ ಹೆಣ್ಣನ್ನು ತೆಗೆದುಕೊಂಡು ಬಾ ಅಂತ ಕಳಿಸ್ತಾರೆ. ಅದರರ್ಥ ಪ್ರತ್ಯೇಕಿಸಲ್ಪಡುವುದು, ಬಿಟ್ಟು ಬರುವುದು, ಆರಿಸಲ್ಪಡುವುದು. ನಾವು ನೋಡುತ್ತಾ ಇದ್ದೇವೆ, ಪ್ರತಿಯೊಬ್ಬರನ್ನು ದೇವರು ಆರಿಸಿಕೊಳ್ಳುತ್ತಾರೆ, ಕರೆದಿದ್ದಾರೆ. ಆದರೆ ನಮಗೆ ದೃಢತೆ ಇದೆಯಾ? ಅದು ಬಹಳವಾದ ಮುಖ್ಯವಾದ ಕಾರ್ಯ. ಯೇಸು ಸ್ವಾಮಿ ತನ್ನ ಶಿಷ್ಯರನ್ನು ನನ್ನನ್ನು ಹಿಂಬಾಲಿಸಿರಿ ಅಂತ ಕೇಳಿದಾಗ ಅವರು ಅವರ ಕಸುಬುಗಳನ್ನು ಬಿಟ್ಟು, ಅವರ ಮೀನಿನ ಬಲೆಗಳನ್ನು ಬಿಟ್ಟು, ಅವರ ಕೆಲವು ಪರಿಸ್ಥಿತಿಗಳನ್ನು ಬಿಟ್ಟು, ಅಂದರೆ ಅವರ ಆದಾಯದ ಮೂಲ, ಅವರ ಜಾಬು, ಅವರು ಅನುಸರಿಸಿಕೆ ಎಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದರು. ದೇವರ ಕರೆ, ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟವರು. ಇವತ್ತು ನಾವು ಆ ರೀತಿ ದೇಶ ಬಿಟ್ಟು ಹೋಗುವುದು, ಎಲ್ಲವನ್ನು ಬಿಟ್ಟು ಹೋಗ್ತಾ ಇಲ್ಲ. ಆದರೆ ಏನೋ ಕೆಲವು ಬಂಧನಗಳು ನಮ್ಮನ್ನು ಹಿಡ್ಕೊಂಡು ಬಿಟ್ಟಿದೆ. ಪ್ರಾರ್ಥನೆಗಳಲ್ಲಿ ಬರೋಕ್ಕಾಗಲ್ಲ, ವಾಕ್ಯ ಧ್ಯಾನ ಮಾಡೋಕ್ಕಾಗಲ್ಲ, ಸಭೆಗೆ ಹೋಗೋಕ್ಕಾಗಲ್ಲ, ಸೇವೆಗೆ ಸಪೋರ್ಟ್ ಮಾಡೋಕ್ಕೆ ಹೋಗೋಕ್ಕಾಗಲ್ಲ. ನಾವಿದ್ದೀವಿ ಪಾಸ್ಟ್ರೇ, ನಾವಿದ್ದೀವಿ ಸಭೆ, ನಾವು ಬರ್ತೀವಿ, ಸೇವೆ ಮಾಡೋಣ, ನಾವು ದೇವರ ರಾಜ್ಯ ಕಟ್ಟೋಣ, ಸುವಾರ್ತೆ ಸಾರೋಣ ಅನ್ನುವಂಥ ಭಾವನೆ ಇಲ್ಲ. ಅಂದರೆ ನಮ್ಮನ್ನು ಏನು ಹಿಡಿದು ಬಿಟ್ಟಿದೆ? ನಮ್ಮ ಕಸುಬುಗಳು, ನಮ್ಮ ಸಾಲಗಳು, ನಮ್ಮ ಕುಟುಂಬಗಳು, ನಮ್ಮ ಸಂಬಂಧಗಳು, ನಮ್ಮ ಬಂಧನಗಳು ನಮ್ಮನ್ನು ಹಿಡಿದು ಬಿಟ್ಟು ಯಾವಾಗಲೂ ದುಡಿಬೇಕು, ಪ್ರಯಾಸ ಪಡಬೇಕು. ಇದೆಲ್ಲ ದೇವರು ನಮ್ಮನ್ನು ಕರೆದಿರೋದು ಅಷ್ಟಕ್ಕೇನಾ? ಬರೀ ನಾವು ದುಡಿದು ಗಳಿಸಿ ನಮಗೋಸ್ಕರವಾಗಿ ಜೀವಿಸುವುದಕ್ಕೇನಾ? ವಿಶ್ವಾಸಿಗಳು ಎಲ್ಲರನ್ನ ನಾವು ಆಲೋಚನೆ ಮಾಡಿ ನೋಡಿದ್ರೆ ನಾವು ಮಾಡ್ತಾ ಇದ್ದೀವಿ ಅಂತೆಲ್ಲ ಹೇಳ್ತಾ ಇರೋದು, ನಮ್ಮನ್ನು ದೇವರು ಆತನ ಸಂಕಲ್ಪದ ಮೇರೆಗೆ ಕರೆದಿದ್ದಾರೆ. ಅಂದರೆ ಆತನ ಸಂಕಲ್ಪವನ್ನು ಮಾಡಬೇಕಂತೆ, ಆತನ ಚಿತ್ತವನ್ನು ಮಾಡಬೇಕು. ಆತನು ನಮ್ಮನ್ನು ಕರೆಯ ಉದ್ದೇಶಕ್ಕಾಗಿ ಅದು ತಿಳ್ಕೊಳ್ಬೇಕು. ಅದು ನಾವು ತಿಳ್ಕೊಳ್ಳದೆ ಏನು ಮಾಡ್ತೀವಿ ಅಂದರೆ, ನಾವು ಲೋಕವನ್ನು ಬಿಡಲ್ಲ, ಲೋಕದ ರೀತಿ ನೀತಿಗಳನ್ನು ಬಿಡಲ್ಲ, ಕಾರ್ಯಗಳನ್ನು ಬಿಡೋದಿಲ್ಲ. ಆವಾಗ ನಾವು ಹೇಳ್ತೀವಿ, ದೇವರೇ ನನಗೇನೂ ಸಿಕ್ಕಿಲ್ಲ, ದೇವರೇ ನನಗೇನೂ ಆಗಿಲ್ಲ. ಮತ್ತಾಯ 6:33 ಹೇಳುತ್ತದೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡಿರಿ, ಅವುಗಳ ಕೂಡ ಇವೆಲ್ಲವೂ ನಿಮಗೆ ದೊರಕುವವು ಅಂತ ಹೇಳುತ್ತದೆ. ಅಂದರೆ ದೇವರು ಹೇಳೋದು, ನೀನು ನನ್ನನ್ನು ಅನುಸರಿಸಿದರೆ, ನಾನೇನು ನಿನ್ನನ್ನು ಕರೆದಿರುವುದು ಅಂತ ನಿನಗೆ ದೃಢತೆ ಆದರೆ, ದೇವರು ವಾಕ್ಯ ಹೇಳುತ್ತದೆ, ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟಿದ್ದೀವಿ ನಾವು. ದೇವರು ಪೋಷಿಸ್ತಾರೆ, ದೇವರು ನಡೆಸ್ತಾರೆ, ದೇವರು ಕಾಪಾಡ್ತಾರೆ ಅಂತ ದೇವರ ಮೇಲೆ ಆ ಒಂದು ಕರೆಯ ಪ್ರಾಮುಖ್ಯತೆಯನ್ನು ನಾವು ತಿಳ್ಕೊಳ್ಳಬೇಕು. ಇದೇ ವಾಕ್ಯದಲ್ಲಿ ಎರಡನೇ ವಿಷಯ ಹೇಳುತ್ತಾ ಇದೆ, ಕರೆಯಲ್ಪಟ್ಟು, ಎರಡನೇದು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ. ಒಂದು ಕೆಲವು ಸಾರಿ ಬಿಡೋದೇ ಕಷ್ಟ. ನಮ್ಮ ಕಸುಬು, ನಮ್ಮ ರೂಢಿಗಳು, ನಮ್ಮ ಪದ್ಧತಿಗಳು, ನಮ್ಮ ಕಾರ್ಯಗಳು ಬಿಡುವುದೇ ಕಷ್ಟ. ಅವುಗಳನ್ನು ಬಿಡೋದಕ್ಕೆ ಲೋಕ ಅನುವು ಮಾಡಿಕೊಡೋದೇ ಇಲ್ಲ. ಮುಂಜಾನೆಯಲ್ಲಿ ಪ್ರಾರ್ಥಿಸುವುದಕ್ಕೇ ಅವಕಾಶ ಇಲ್ಲ, ಬೈಬಲ್ ತೆಗೆದು ಓದಲಿಕ್ಕೇ ಅವಕಾಶ ಇಲ್ಲ,
ದೇವರಲ್ಲಿ ಕುಳಿತು ಪ್ರಾರ್ಥಿಸಲಿಕ್ಕೆ ಅವಕಾಶ ಇಲ್ಲ. ಬೆಡ್ ಮೇಲಿಂದ ಎದ್ದು ಬಿಟ್ಟು ನಾವು ಹೇಳ್ತೇವೆ, ದೇವರೇ ರಾತ್ರಿ ಎಲ್ಲ ನಿದ್ರೆ ಕೊಟ್ಟಿದ್ದಕ್ಕೆ ಧನ್ಯವಾದಪ್ಪ, ಇವತ್ತೆಲ್ಲ ಜೊತೆಯಲ್ಲಿರು ದೇವರೇ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಇಷ್ಟು ಹೇಳಿಬಿಟ್ಟು ನಮ್ಮ ಕೆಲಸ ಎಲ್ಲ ಸಫಲ ಆಗೋಗ್ಬಿಡುತ್ತೆ, ದೇವರ ಅನುಗ್ರಹ ನಮಗೆ ಬಂದ್ಬಿಡುತ್ತೆ ಅಂತ ಅಂದ್ಕೊಳ್ತೇವೆ. ಅದಲ್ಲ. ದೇವರ ಒಂದು ಕರೆಯಲ್ಪಟ್ಟಿದ್ದು ನಿಜ, ನಾವು ಪ್ರತ್ಯೇಕಿಸಲ್ಪಟ್ಟಿದ್ದು ನಿಜ. ಎರಡನೇ ಕಾರ್ಯ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ. ಒಂದು ಭಾಗ ನಾವು ಕರೆಯಲ್ಪಟ್ಟಿದ್ದೀವಿ, ನಾವು ಬೇರ್ಪಡಿಸಲ್ಪಟ್ಟಿದ್ದೇವೆ ನಿಜ, ಆದರೆ ಎರಡನೇ ಕಾರ್ಯ ಆತನನ್ನು ಪ್ರೀತಿಸುವವರ. ನಾವು ಪ್ರೀತಿಸ್ತಾ ಇದ್ದೀವಾ? ನಾವು ಹೇಳ್ತೇವೆ ನಮಗೆ ಕಾರ್ಯಗಳು ಅನುಕೂಲ ಆಗಬೇಕು, ಎಲ್ಲ ಪ್ರಾರ್ಥನೆಗೆ ಉತ್ತರಗಳು ಸಿಗಬೇಕು, ಅನುಗ್ರಹಗಳು ಸಿಗಬೇಕು ಅಂತ ಆಲೋಚನೆ ಮಾಡ್ತೀವಿ. ಆದರೆ ಈ ಎರಡು ಕಾರ್ಯಗಳು ದೇವರು ಕರೆದಿದ್ದಾರೆ ನಿಜ, ಕರೆದ ಕರೆಯುವಿಕೆಗೆ ತಕ್ಕಂತೆ ನಡ್ಕೊಳ್ತಾ ಇದ್ದೀವಾ? ಪ್ರತಿನಿತ್ಯ ದೇವರಿಗೆ ಎಷ್ಟು ಸಮಯ ಕೊಡ್ತಾ ಇದ್ದೀವಿ? ದೇವರ ಸೇವೆಗೆ ಪಾಸ್ಟರ್ ಜೊತೆ ಹೋಗ್ಬೇಕಂತಲ್ಲ, ಚರ್ಚ್ಗೆ ಹೋಗ್ಬೇಕಂತಲ್ಲ, ಸುವಾರ್ತೆಯನ್ನು ಸಾರ್ತಾ ಇದ್ದೀರಾ? ಯಾರಿಗಾದರೂ ಯೇಸುವಿನ ಬಗ್ಗೆ ಹೇಳ್ತಾ ಇದ್ದೀರಾ? ಇನ್ಯಾರು ಹೋಗಿ ಸಾರ್ತಾರೆ, ಇನ್ಯಾರು ಹೋಗಿ ಹೇಳ್ತಾರೆ? ಅದೇ ದೇವರ ಕರೆ. ದೇವರು ಏನಾದರೂ ಕೇಳಿದರಾ? ನೀನು ನನಗೆ ಅದು ಕೊಡು, ಇದು ಕೊಡು, ಇದು ಕೊಡು, ಅದು ಕೊಡು, ಏನೂ ಕೇಳಿಲ್ಲ. ದೇವರು ಕೊಟ್ಟದ್ದು ಒಂದೇ ಒಂದು ಆಜ್ಞೆ, ಹೋಗಿರಿ, ಈ ಶುಭ ವರ್ತಮಾನವನ್ನು ಭೂಮಿಯ ಕಟ್ಟ ಕಡೆಯವರೆಗೂ ಸಾರಿರಿ ಅಂತ ಹೇಳಿದರು. ಅದೇ ದೇವರು ನಮ್ಮ ಹತ್ತಿರ ಕೇಳಿದ್ದು, ನೀವು ಮಾಡಿರಿ ನನಗೋಸ್ಕರ ಇದು ಅಂತ ಹೇಳಿದ್ದು. ಇನ್ನು ಮಿಕ್ಕಿದ್ದೆಲ್ಲ ನಮ್ಮನ್ನು ಪರಿಶುದ್ಧ ಮಾಡಿಕೊಳ್ಳುವುದಕ್ಕೆ, ದೇವರ ಬರೋಣಕ್ಕೆ ಕಾಯುವುದಕ್ಕಾಗಿಯೇ. ಈಗ ಒಂದು ಆ ಭಾಗ, ಎರಡು ಪ್ರೀತಿಸಬೇಕು. ಹೇಗೆ ಪ್ರೀತಿಸಬೇಕು? ದೇವರ ವಾಕ್ಯ ಯಾವಾಗಲೂ ಹೇಳುತ್ತದೆ, ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಹೃದಯದಿಂದಲೂ ನೀನು ಪ್ರೀತಿಸಬೇಕು ಅಂತ ಹೇಳ್ತದೆ. ಆತನನ್ನು ನಾವು ಪ್ರೀತಿಸಬೇಕು, ಯಾಕೆಂದರೆ ಆತನು ನಮ್ಮನ್ನು ಮೊದಲು ಪ್ರೀತಿಸಿದನು. ನಾವು ಆತನನ್ನು ಪ್ರೀತಿಸೋದಿಲ್ಲ. ಫಸ್ಟ್ ಹೀ ಲವ್ಡ್ ಅಸ್. ಆತನು ಮೊದಲು ನಮ್ಮನ್ನು ಪ್ರೀತಿಸಿದನು. ಆತನು ಅಷ್ಟೊಂದು ಪ್ರೀತಿ ತೋರಿಸಿ ನಮಗೋಸ್ಕರ ಎಲ್ಲವನ್ನೂ ಮಾಡಿ, ಎಲ್ಲ ಸಿದ್ಧ ಮಾಡಿ, ರಕ್ಷಣೆಯನ್ನು ಸಿದ್ಧ ಮಾಡಿ, ಸಹಾಯಕನನ್ನು ನಮಗೆ ಕೊಟ್ಟು, ನಾನೇ ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಹೇಳಿ ಇಷ್ಟೆಲ್ಲ ಮಾಡಿದ ನಂತರವೂ ಕೂಡ ನಾವು ಬರೀ ವಸ್ತುಗಳಿಗೋಸ್ಕರನೋ, ಬರೀ ಆತನಿಂದ ಸಿಗುವ ಸಹಾಯಕ್ಕೋಸ್ಕರನೋ ಆತನನ್ನು ಪ್ರೀತಿ ಮಾಡಬಾರ್ದು. ದೇವರೇ, ನೀನಿದು ಕೊಟ್ಟರೆ ನಾನು ನಿನ್ನ ನಿಜವಾಗಿ ದೇವರಂತ ನಂಬ್ತೀನಪ್ಪ, ನೀನು ನಿಜವಾಗಿ ಅದ್ಭುತ ಸ್ವರೂಪನು, ಸೃಷ್ಟಿಕರ್ತನು, ಸರ್ವೋನ್ನತನು, ಸರ್ವಶಕ್ತನು ಅಂತ ನಂಬ್ತೀನಪ್ಪ. ಒಂದು ವೇಳೆ ಕೊಟ್ಟಿಲ್ಲ ಅಂದರೆ ದೇವರೇ, ಏನು ದೇವರೇ, ನನಗೆ ಬೇಜಾರಾಗ್ಬಿಟ್ಟಿದೆ, ನೀನು ಉತ್ತರನೇ ಕೊಡಲಿಲ್ಲ ಅಂತೀವ? ಆ ರೀತಿ ಅನ್ನಬಾರ್ದು. ಬದಲಾಗಿ ನೀನು ಕೊಟ್ಟರು ಕೊಡದೆ ಹೋದರು ನನ್ನ ದೇವರು, ನಾನು ಯಾವಾಗಲೂ ನಿಮ್ಮನ್ನು ಪ್ರೀತಿಸ್ತೇನೆ. ತಂದೆ ತಾಯಿಗಳು ಮಕ್ಕಳು ಏನಾದರೂ ಕೊಟ್ಟರೇ ಪ್ರೀತಿ ಮಾಡ್ತಾರೆ ಅಂತಲ್ಲ, ಹೆತ್ತವರಿಗಿಂತ ಅಧಿಕವಾದ ಪ್ರೀತಿ ದೇವರ ಪ್ರೀತಿ. ಅದಕ್ಕೆ ಇಲ್ಲಿ ಹೇಳ್ತಾ ಇದೆ, ಎಲ್ಲ ಕಾರ್ಯಗಳು ಅನುಕೂಲವಾಗಬೇಕಾದ್ರೆ ನಮ್ಮ ಕರೆಯನ್ನು ಸರಿಯಾಗಿ ಇಟ್ಕೊಂಡಿರಬೇಕು. ದೇವರು ನನ್ನನ್ನು ಆತನ ಸಂಕಲ್ಪದ ಮೇರೆಗೆ ಕರೆದಿದ್ದಾನೆ. ಎರಡನೇದು, ಆತನು ತನ್ನನ್ನು ಪ್ರೀತಿಸುವವ್ರನ್ನ ಅವರ ಹಿತಕ್ಕಾಗಿ ದೇವರು ಏನು ಬೇಕಾದರೂ ಮಾಡ್ತಾರೆ. ನಾವು ಯಾರನ್ನಾದರೂ ಪ್ರೀತಿ ಮಾಡ್ತೀವಂದರೆ, ನಮ್ಮನ್ನು ಯಾರಾದರೂ ಪ್ರೀತಿ ಮಾಡ್ತಾರಂದರೆ ನಮಗೋಸ್ಕರ ಅವ್ರು ಕಾಯ್ತಾರೆ, ಬರ್ತಾರೆ, ತ್ಯಾಗ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಕೊಡ್ತಾರೆ, ಎಲ್ಲ ಮಾಡ್ತಾರೆ. ಹಾಗಾದರೆ ದೇವ್ರನ್ನ ನೀವು ನಾನು ಪ್ರೀತಿ ಮಾಡಿದರೆ ನಮ್ಮ ಹಿತಕ್ಕಾಗಿ ಒಳ್ಳೆಯದನ್ನು ಆತನು ಮಾಡದೇ ಇರ್ತಾನ? ಖಂಡಿತ ಆತನು ಮಾಡೇ ಮಾಡ್ತಾನೆ. ನನ್ನ ಪ್ರಿಯ ದೇವಜನರೇ, ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಸಣ್ಣ ಪುಟ್ಟ ಹೋರಾಟಗಳು ಬರ್ತವೆ. ಮೊದಲ ಪೇತ್ರನ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ಹೇಳುತ್ತದೆ, ಮೊದಲ ಪೇತ್ರ 5:10ರಲ್ಲಿ, ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಎಂಬುದಾಗಿ. ಇದರ ಉದ್ದೇಶ ಅಲ್ಲಿ ಹೇಳ್ತದೆ, ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ. ಅಲ್ಲಿ ಹೇಳ್ತದೆ, ಕರೆಯ ಬಗ್ಗೆ ಹೇಳ್ತಾ ಇದೆ. ಕರೆಯಲ್ಪಟ್ಟು ನಾನು ದೇವರು ಕರೆದಿದ್ದಾರೆ, ನಾನು ಚರ್ಚ್ಗೆ ಹೋಗ್ತಾ ಇದ್ದೀನಿ, ಪ್ರೇಯರ್ ಮಾಡ್ತಾ ಇದ್ದೀನಿ, ಕಷ್ಟಗಳೇ ಕಡಿಮೆ ಆಗಲಿಲ್ಲ. ಯಾಕೆ ಕಷ್ಟಗಳು ಬಾಧೆಗಳು ನಮಗೆ ದೇವರು ಅನುವು ಮಾಡಿಕೊಡ್ತಾ ಇದ್ದಾರೆ? ಕೆಲವು ನಮ್ಮನ್ನು ಭಕ್ತಿಯಲ್ಲಿರಿಸಲಿಕ್ಕೆ, ನಮ್ಮನ್ನು ನೀತಿವಂತರನ್ನಾಗಿ ಮಾರ್ಪಡಿಸಲಿಕ್ಕೆ,
ನಾವು ದೇವರ ಕಡೆಗೆ ತಿರುಗಲಿಕ್ಕೆ ಕಷ್ಟ ಬಂದಾಗ ಕರ್ತನ ಕಡೆಗೆ ತಿರುಗುವುದು ಜಾಸ್ತಿ, ಕಷ್ಟಗಳು ಬಂದಾಗ ಕರ್ತನೇ ಎಂದು ಕೂಗುವುದು ಜಾಸ್ತಿ, ನಾವು ಸರಿಯಾದ ಮಾರ್ಗದಲ್ಲಿರುವುದು ಜಾಸ್ತಿ. ನೋಡಿ, ಕರೆದದ್ದು ಯಾಕೆ? ನಿಮ್ಮನ್ನು ಕರೆದ ದೇವರು ಎಂಥ ದೇವರು? ಕೃಪಾಪೂರ್ಣನಾದ ದೇವರು ತಾನೇ. ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನೇನು ಮಾಡ್ತಾರಂತೆ? ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಇವತ್ತು ಒಂದು ವೇಳೆ ನಿಮಗೆ ಬಾಧೆಗಳಿದ್ದರೆ, ಕಷ್ಟಗಳಿದ್ದರೆ, ದೇವರೇ ಈ ಕಷ್ಟಗಳಿಂದ, ಈ ಬಾಧೆಗಳಿಂದ ಏನೋ ಒಂದು ಉದ್ದೇಶ ಇಟ್ಟಿದೆಯಪ್ಪ, ಏನೋ ಒಂದು ಉದ್ದೇಶ ಇಟ್ಟಿದೆಯಾ, ಆ ಉದ್ದೇಶನ ನೆರವೇರಿಸು ದೇವರೇ ಅಂತ ಒಪ್ಪಿಸಿಕೊಡ್ಬೇಕು. ಯೋಬನ ಜೀವಿತದಲ್ಲಿ ಬಂದ ಕಷ್ಟಗಳು, ದಾನಿಯೇಲನ ಜೀವಿತದಲ್ಲಿ ಬಂದ ಕಷ್ಟಗಳು, ಶದ್ರಕ್ ಮೇಷಕ ಅಬೇದ್ನೆಗೋರ ಬಂದ ಜೀವಿತ ಕಷ್ಟಗಳು, ಎಸ್ತೇರಳ ಜೀವಿತದಲ್ಲಿ ಬಂದ ಜೀವಿತಗಳು ನಾವು ನೋಡುತ್ತಾ ಇದ್ದೇವೆ. ಮೋಶೆಗೆ ಬಂದ ಕಷ್ಟಗಳು, ಯಾಕೋಬನಿಗೆ ಬಂದ ಕಷ್ಟಗಳು, ದಾವೀದನಿಗೆ ಬಂದ ಕಷ್ಟಗಳು, ಶಿಷ್ಯರುಗಳಿಗೆ, ಮಿಷನರಿಗಳಿಗೆ, ದೇವಸೇವಕರಿಗೆ, ವಿಶ್ವಾಸಿಗಳಿಗೆ ಬಂದಂಥ ಕಷ್ಟಗಳು ಅವರನ್ನು ಹಾಳು ಮಾಡುವುದಕ್ಕಾಗಿ ಅಲ್ಲ, ಬದಲಾಗಿ ಅವರನ್ನು ಉತ್ತಮ ಸ್ಥಿತಿಗೆ, ಉನ್ನತ ಸ್ಥಿತಿಗೆ ತರುವುದಕ್ಕಾಗಿ ಮಾತ್ರವೇ. ಇವತ್ತು ನಮ್ಮ ಜೀವಿತಗಳಲ್ಲಿ ಏನಾದರೂ ಆ ರೀತಿಯಾಗಿ ಬಾಧೆಗಳು ಬಂದರೆ, ಅದಕ್ಕೆ ಯಾಕೋಬನ ಪತ್ರಿಕೆಯಲ್ಲಿ ಯಾಕೋಬನು 1:12 ಹೇಳುತ್ತದೆ, 1ನೇ ಅಧ್ಯಾಯ 12ರಲ್ಲಿ, ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು, ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು. ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ. ಇಲ್ಲಿ ಯಾಕೆ ದೇವರು ಕಷ್ಟ ಅಂತ ವಾಕ್ಯದಲ್ಲಿದೆ, ಪರಿಶೋಧನೆ ಅಂತ ವಾಕ್ಯದಲ್ಲಿದೆ, ಪ್ರೀತಿಸೋರಿಗೆ ಅಂತಿದೆ, ಜಯಮಾಲೆ ಅಂತಿದೆ? ದೇವರು ಪ್ರೀತಿಸಿದರೆ ಕಷ್ಟವನ್ನೇ ಯಾಕೆ ಕೊಡ್ತಾರೆ? ಕಷ್ಟವನ್ನೇ ಯಾಕೆ ಕೊಡ್ತಾರೆ? ನಮಗೆ ಸುಲಭವಾದ ಮಾರ್ಗ ಬೇಕು, ವಿಶಾಲವಾದ ಮಾರ್ಗ ಬೇಕು, ಎಲ್ಲರಂತೆ ಐಶ್ವರ್ಯದ ಮಾರ್ಗ ಬೇಕು. ಬೇಡ ದೇವಜನವೇ, ಆ ಥರದ ಜೀವಿತ ನಮಗೆ ಬೇಡ. ಕಷ್ಟವಾದರೂ ಪರವಾಗಿಲ್ಲ, ಕರ್ತನನ್ನು ದೃಷ್ಟಿಸಿ ಕೊನೆಯವರೆಗೂ ಓಡುವಂಥ ಸ್ಥಿರಚಿತ್ತವಾದಂಥ ವಿಶ್ವಾಸವನ್ನು, ನಂಬಿಕೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಆತ ನಮ್ಮನ್ನು ಬಿಡುವುದಿಲ್ಲ. ನೋಡಿ, ಅದಕ್ಕೆ ಹೇಳ್ತಾರೆ, ದತ್ತು ನೀಡ್ತದೆ, ಪರಿಶೋಧಿತನಾಗ್ತೀಯ, ಕಷ್ಟವನ್ನು ಸಹಿಸ್ಕೊಳ್ಬೇಕು. ದೇವ್ರ ವಾಕ್ಯ ಯಾವಾಗಲೂ ಹೇಳುತ್ತದೆ, ಒಂದಕ್ಕೊಂದು ಆತನ ವಿರೋಧ ಅಲ್ಲ. ನೀನು ಸಹಿಸಬಹುದಾದ ಶೋಧನೆ ಹೊರತು ಅದಕ್ಕಿಂತ ಹೆಚ್ಚಾದದನ್ನು ಯಾವುದೂ ನಿನಗೆ ಬರಬಡಿಸುವುದಿಲ್ಲ. ಒಂದು ವೇಳೆ ಶೋಧನೆ ಬಂದರೂ ಅದನ್ನು ತಪ್ಪಿಸಿಕೊಳ್ಳುವುದಕ್ಕೆ ಬೇಕಾದ ಮಾರ್ಗವನ್ನು ನಾನು ಏರ್ಪಡಿಸುವೆನು. ಯೇಸುವನ್ನು, ಅಂದರೆ ದೇವರನ್ನ ನಂಬಿದ ಬೈಬಲ್ನ ಭಕ್ತರು ಎಲ್ಲೆಲ್ಲೋ ಬಿದ್ದರು, ನದಿಗಳನ್ನು ದಾಟಿದರು, ಸಮುದ್ರಗಳನ್ನು ದಾಟಿದರು, ಬೆಂಕಿಗಳಲ್ಲಿ ಬಿದ್ದರು, ಗವಿಗಳಲ್ಲಿ, ಸಿಂಹದ ಗವಿಯಲ್ಲಿ ಬಿದ್ದರು, ಶತ್ರುಗಳ ಮಧ್ಯದಲ್ಲಿ ನಿಂತರು, ಸೆರೆಮನೆಗಳಿಗೆ ಹೋದರು. ಆದರೆ ದೇವರು ಅಲ್ಲೇ ಅವರನ್ನು ಕೊಳೆಯುವ ಸ್ಥಿತಿಗೆ ಬಿಡಲಿಲ್ಲ, ಬದಲಾಗಿ ಅವರನ್ನು ಅಲ್ಲಿಂದ ಬಿಡಿಸಿದರು. ಇವತ್ತು ನಮಗೂ ಸೆರೆಮನೆಗಳು, ಸಿಂಹಗಳ ಥರದ ಶತ್ರುಗಳು, ಸಾಲದ ರೀತಿಯಲ್ಲಿ ಮುಳುಗಿ ಹೋಗುವ ಸ್ಥಿತಿಗಳು, ಕಷ್ಟಗಳು, ವಿರೋಧಗಳು, ಅನಾರೋಗ್ಯದ ಪರಿಸ್ಥಿತಿಗಳು, ಅನೇಕ ವರ್ಷಗಳು ಕಾಡುತ್ತಿರುವಂಥವುಗಳು ಇರುತ್ತವೆ. ಒಂದು ದಿವಸ ದೇವರು ನಿಮ್ಮನ್ನು ಕರಚಾಚಿ ಮುಟ್ಟಿ ಮೇಲೆತ್ತುತ್ತಾನೆ. ಆ ಒಂದು ದಿನಕ್ಕಾಗಿ ನಾವು ಕಾಯಬೇಕು. ದೇವರು ವಾಕ್ಯ ಹೇಳ್ತಾ ಇರುವಂಥದ್ದು ನಮ್ಮನ್ನು ಕಾಯುವುದಕ್ಕೆ ಹೇಳಿದ್ದಾರೆ. ಯಾಕೆಂದರೆ ದೇವರು ನಿಮ್ಮನ್ನು ಪ್ರೀತಿಸ್ತಾರೆ. ರೋಮ 8:28 ಹೇಳ್ತದೆ, ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ. ಆತನು ನಮ್ಮನ್ನು ಪ್ರೀತಿಸ್ತಾನೆ. ನಾವು ಆತನನ್ನು ಪ್ರೀತಿಸುವಾಗ ನಮ್ಮ ಹಿತಕ್ಕಾಗಿ ನಮ್ಮನ್ನು ಅಲ್ಲಿಯೇ ದೇವರು ಇರಗೊಡಿಸುವುದಿಲ್ಲ, ಬೆಂಕಿಯಲ್ಲಿ ಬಿಟ್ಟು ಬಿಡುವುದಿಲ್ಲ, 4ನೇಯವನಾಗಿ ಇರುತ್ತಾನೆ. ದಾನಿಯೇಲನನ್ನು ಸಿಂಹಗಳು ಸುತ್ತುವರಿದಾಗ ದೇವದೂತನನ್ನು ಕಳಿಸಿ ಕಾಪಾಡಿದಂತೆ ನಿಮ್ಮನ್ನು, ನನ್ನನ್ನು ಕಾಪಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ದೇವರು ನಾವು ಬೆಂಕಿಗೆ ಬೀಳುವುದಕ್ಕಿಂತ ಮುಂಚೆ ಕಾಪಾಡ್ಬೋದಾಗಿತ್ತಲ್ವ? ಸಿಂಹಗಳ ಬಾಯಿಗೆ ಬೀಳುವುದಕ್ಕಿಂತ ಮುಂಚೆ ಕಾಪಾಡ್ಬೋದಾಗಿತ್ತಲ್ವ? ನಮಗೆ ಯಾಕಿಷ್ಟು ಕಷ್ಟಗಳನ್ನು ಅನುವು ಮಾಡಿಕೊಟ್ಟರು, ಇದನ್ನು ಕಾಪಾಡ್ಬೋದಾಗಿತ್ತಲ್ವ ಅಂತ ಅಂದುಕೊಳ್ಳುತ್ತೇವೆ. ಅದು ಬೇಕಾಗಿಲ್ಲ. ಆ ರೀತಿಯಾದಂಥ ಕಾರ್ಯ ನಮಗೆ ಬೇಕಾಗಿಲ್ಲ. ಕರ್ತನು ಜೀವವೆಂಬ ಜಯಮಾಲೆಯನ್ನು ಕೊಡುತ್ತಾರೆ. ಇವತ್ತು ನಂಬಿದ ಭಕ್ತರಾದಂಥ ನಮ್ಮ ಜೀವಿತದಲ್ಲಿ ಕೂಡ ಅನೇಕ ಸಮಸ್ಯೆಗಳು, ಕಷ್ಟಗಳ ವಿರೋಧವಾಗಿ ಜಯವನ್ನು ಕೊಡುವಂಥ ದೇವರಾಗಿದ್ದಾರೆ, ಬಿಡುಗಡೆಯನ್ನು ಕೊಡುವಂಥ ದೇವರಾಗಿದ್ದಾರೆ. ದೇವಭಕ್ತರೇ, ಹೇಳುತ್ತಿರುವಂಥ ಮಾತು,
ದೇವರ ಸಂಕಲ್ಪದ ಮೇರೆಗೆ ನಾವು ಕರೆಯಲ್ಪಟ್ಟಿದ್ದೇವೆ. ಆತನನ್ನು ಪ್ರೀತಿಸೋಣ, ಎಲ್ಲ ಕಾರ್ಯಗಳಿಗಾಗಿ ನಾವು ಪ್ರಾರ್ಥಿಸೋಣ, ನಮಗೆ ಅನುಕೂಲವಾಗುತ್ತದೆಂದು ನಂಬುವಂಥವರಾಗಿರೋಣ. ದೇವರ ವಾಕ್ಯ ಹೇಳುತ್ತದೆ, 1 ಕೊರಿಂಥ 2:9-10 ಬರೆದಿರುವ ಪ್ರಕಾರ ದೇವರು ತನ್ನ ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದೆಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ನಮಗಾದರೂ ದೇವರು ತನ್ನ ಆತ್ಮನ ಮೂಲಕ ಅದನ್ನು ಪ್ರಕಟಿಸಿದನು. ನಾವು ಓಡ್ತಾ ಇರೋ ಓಟ ವ್ಯರ್ಥ ಅಲ್ಲ, ನಂಬ್ತಾ ಇರೋ ನಂಬಿಕೆ ವ್ಯರ್ಥವಲ್ಲ. ಇದು ಈಗಲೂ ಇಹ ಪರಲೋಕಗಳಲ್ಲಿ ಅದಕ್ಕೆ ಜೀವ ವಾಗ್ದಾನ ಉಂಟು, ನಿರೀಕ್ಷೆ ಉಂಟು. ಇಲ್ಲಿಯೂ ದೇವರು ಸಹಾಯ ಮಾಡುತ್ತಾರೆ, ಮುಂದೆಯೂ ದೇವರು ಸಹಾಯ ಮಾಡುತ್ತಾರೆ. ಹಾಗಾದರೆ ದೇವರಲ್ಲಿ ವಿಶ್ವಾಸ ಇಟ್ಟ ದೇವಜನವೇ, ರೋಮ 8:35 ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು ನಮ್ಮನ್ನು ಪ್ರೀತಿಯಿಂದ ಅಗಲಿಸಲಿಕ್ಕೆ ಸಾಧ್ಯ? ಪ್ರಕಟಣೆಯ ಗ್ರಂಥ 3:19 ಹೇಳುತ್ತದೆ, ನಾನು ಯಾರ್ಯಾರನ್ನು ಪ್ರೀತಿಸುತ್ತೇನೋ ಅವರನ್ನು ಗದರಿಸುತ್ತೇನೆ ಮತ್ತು ಶಿಕ್ಷಿಸುತ್ತೇನೆ. ಆದದರಿಂದ ನೀನು ಆಸಕ್ತನಾಗಿರು, ದೇವರ ಕಡೆಗೆ ತಿರುಗಿಕೋ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಹಾಗಾದರೆ ನಾವಿವತ್ತು ಯಾವ ವಾಕ್ಯ ನಿಮ್ಮೊಟ್ಟಿಗೆ ಮಾತನಾಡಿದ್ದೀವೋ ನನಗೆ ಗೊತ್ತಿಲ್ಲ. ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ಪರಮ ತಂದೆಯಾದ ದೇವರೇ, ಹೊಸ ನಿರೀಕ್ಷೆಯನ್ನು ಕೊಟ್ಟು, ಹೊಸ ದಿನವನ್ನು ಕೊಟ್ಟು, ನಿನ್ನ ಸಮ್ಮುಖವನ್ನು ನಮಗೆ ಕೊಟ್ಟು ಇದುವರೆಗೂ ನಡೆಸಿದಂಥ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಮಾಡುತ್ತಾ ಇದ್ದೇವೆ. ಈ ವಾಕ್ಯವನ್ನು ಆಲಿಸಲಿಕ್ಕೆ ನೆರೆದಿರುವ ನಿನ್ನ ಭಕ್ತರನ್ನು ಕನಿಕರಿಸು. ಅವರೊಟ್ಟಿಗೆ ಮಾತನಾಡಿದ ಈ ಮಾತುಗಳು ಅವರ ಹೃದಯದಲ್ಲಿ ಯಾವಾಗಲೂ ಕೆತ್ತಲ್ಪಡಲಿ. ನಿನ್ನ ನಾಮವನ್ನು ಮಹತ್ವಪಡಿಸಲಿ. ನೀನು ನಮ್ಮನ್ನು ಆರಿಸಿದ್ದರಿಂದಲೇ ಇಲ್ಲಿದ್ದೇವೆ. ಇದು ನಿನ್ನ ಸಂಕಲ್ಪ. ನೀನು ನಮ್ಮನ್ನು ಆರಿಸಿಕೊಂಡಿದ್ದೀರಿ. ನಿಮಗೆ ಕೋಟ್ಯಾನುಕೋಟಿ ವಂದನೆಗಳಪ್ಪ. ವಾಕ್ಯ ಹೇಳಿದ ಹಾಗೆ ನಾವು ನಿಮ್ಮನ್ನು ಪ್ರೀತಿಸಬೇಕೆಂಬುದಾಗಿ ನೀವು ಆಶಿಸುತ್ತೀ. ನೀವು ಪ್ರೀತಿಸುವಾಗ, ನಾವು ಪ್ರೀತಿಸುವಾಗ ಖಂಡಿತ ನೀವು ನಮಗಾಗಿ ಉತ್ತಮವಾದದ್ದನ್ನು ನೀವು ಮಾಡಲಿಕ್ಕೆ ಶಕ್ತರಾಗಿದ್ದೀರಿ. ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡಿಕೊಡುತ್ತೇನೆ ಎಂದು ನೀವು ನಮಗೆ ಹೇಳುತ್ತಾ ಇದ್ದೀರಿ. ಅವಿಶ್ವಾಸದಿಂದ ನಿಮ್ಮನ್ನು ಪ್ರೀತಿಸುತ್ತಾ, ನಿಮ್ಮನ್ನು ವಿರೋಧಿಸದೆ, ನಿಮ್ಮನ್ನು ಅಲ್ಲಗಳೆಯದೆ ನಾವು ಮಾಡುವ ಸ್ವಲ್ಪ ಪ್ರಾರ್ಥನೆಗಳು ಬಲವಾಗಿರಲಿ, ಅನುಗ್ರಹಿಸಲ್ಪಡಲಿ, ಆಶೀರ್ವದಿಸಲ್ಪಡಲಿ ಕರ್ತನೆ. ಓ ದೇವರೇ, ನಾವು ಮಾಡುವ ಪ್ರತಿ ಭಿನ್ನಹಗಳು ಧೂಪದಂತೆ ನಿನ್ನ ಪರಲೋಕಕ್ಕೆ ಹೇರಿ ಬರಲಿ, ಉತ್ತರಗಳನ್ನು ಕೊಂಡು ಭೂಮಿಗೆ ಬರಲಿ, ನಮಗೆ ಸಹಾಯವು ಆಶೀರ್ವಾದವು ಸಿಗಲಿ ಎಂಬುದಾಗಿ ಬೇಡಿಕೊಳ್ಳುತ್ತಾ ಇದ್ದೇವೆ. ನಿಮ್ಮ ಕರುಣಾ ಹಸ್ತವು ಈ ತಿಂಗಳೆಲ್ಲ ಪ್ರತಿ ದಿನ ಪ್ರತಿ ಕ್ಷಣ ನಾವು ನಡೆಯುವಾಗಲೂ, ನಾವು ಕೆಲಸ ಮಾಡುವಾಗಲೂ, ನಾವು ಆಲೋಚಿಸುವಾಗಲೂ, ತೀರ್ಮಾನಿಸುವಾಗಲೂ ನಿನ್ನ ಚಿತ್ತದ ಮೇರೆಗೆ ಪ್ರತಿಯೊಂದು ಕಾರ್ಯಗಳನ್ನು ದೇವರೇ ನಾವು ಮಾಡುವಾಗ ದಯಮಾಡಿ ನಿನ್ನ ಭಕ್ತರಿಗೆ ಎಲ್ಲ ಕಾರ್ಯಗಳನ್ನು ಅನುಕೂಲ ಮಾಡಿಕೊಡಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ. ಯಾಕೆಂದರೆ ನೀವು ಸದಾ ಜೀವಿಸುವವರು, ಸರ್ವ ಕಾರ್ಯಗಳನ್ನು ಮಾಡಲಿಕ್ಕೆ ಶಕ್ತನಾದ ದೇವರು. ಅದಕ್ಕಾಗಿ ನಿನಗೆ ಸ್ತೋತ್ರ ಮಾಡುತ್ತಾ ಇದ್ದೇವೆ. ನೀನು ತಾನೇ ನಮ್ಮನ್ನು ಅಗಲದೆ ಭಕ್ತರ ಜೀವಿತಗಳಲ್ಲಿ ಜೊತೆಯಲ್ಲಿದ್ದು ಅವರನ್ನು ಕಾಪಾಡಿದ ರೀತಿಯಲ್ಲಿ ನಮ್ಮನ್ನು ನೀವು ಕಾಪಾಡಿ ನಡೆಸಬೇಕಾಗಿ ನಮ್ಮ ಮೊರೆಯನ್ನು ಆಲಿಸಿದಕ್ಕಾಗಿ ಸ್ತೋತ್ರ ಮಾಡುತ್ತಾ, ಎಲ್ಲ ಸ್ತುತಿ ಘನ ಮಾನ ಮಹಿಮೆ ನಿಮಗೆ ಮಾತ್ರ ಸಮರ್ಪಿಸುತ್ತಾ, ನಮ್ಮ ರಕ್ಷಕನು ಕರ್ತನು, ನಮ್ಮನ್ನು ಪ್ರೀತಿಸುವವನು, ನಮ್ಮ ಕಾರ್ಯಗಳನ್ನು ಅನುಕೂಲ ಮಾಡಿಕೊಡುವವನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಮೊದಲ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಥ್ಯಾಂಕ್ ಯು.